ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ರಿಸಲ್ಟ್ಸ್ ಬಗ್ಗೆ ಕೇಳ್ತಾನೆ ಇದ್ದಾರೆ, ಯಾವಾಗ ಬರುತ್ತೆ ಸರ್ ರಿಸಲ್ಟ್ಸು, ಮತ್ತು ಯಾವ ಟೈಮಿಗೆ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ. ಎಲ್ಲರೂ ಕೂಡ ಇವಾಗ ಸುದ್ದಿ ಬಂದಿದೆ ಏಪ್ರಿಲ್ 10ನೇ ತಾರೀಕಿಗೆ ಬರುತ್ತೆ ಅಥವಾ 15ನೇ ತಾರೀಕಿಗೆ ಬರುತ್ತೆ, ಇವೇ ಡೇಟ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನೋಡೋಣ ವಿದ್ಯಾರ್ಥಿಗೆ, ಅದು ಎಕ್ಸಾಕ್ಟಾಗಿ ಆಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಸೊ ಆಗುತ್ತೆ. ಸೊ ನಿಮಗೆ ಎಲ್ಲ ಕೂಡ ನ್ಯೂಸ್ ಪೇಪರ್ ಎಲ್ಲ ಕೂಡ ಚಾನಲ್ ಕೂಡ ನಿಮಗೆ ಅವೈಲೇಬಲ್ ಮಾಡ್ತಾರೆ. ಸೊ ನಾನು ನಿಮಗೆ ಡೆಫಿನೆಟ್ಲಿ ನಾನು ಕೂಡ ಒಬ್ಬರು ಪರಿಚಯ ಇದ್ದಾರೆ. ಸೊ ಅಲ್ಲಿ ಪಿ ಯು ಬೋರ್ಡಲ್ಲಿ ವರ್ಕ್ ಮಾಡುವಂಥವ್ರು, ಅವ್ರಿಗೆ ನಾನು ಕೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ಒಂದು ವಿಡಿಯೋ ಬರುತ್ತೆ. ಓಕೆ, ಸೊ ಅಲ್ಲಿವರೆಗೂ ಯಾರು ಕೂಡ ಆರಾಮ್ಸೆ ಇರಿ, ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಓಕೆ, ಬಿ ಕಾನ್ಫಿಡೆಂಟ್. ಯಾಕೆಂದರೆ ಈ ವರ್ಷದ ಇವ್ಯಾಲ್ಯೂಯೇಷನ್ ಈಸಿ ಇದೆ ಮತ್ತು ನಿಮಗೆಲ್ಲರೂ ಕೂಡ ಒಂದು ಉತ್ತಮವಾದ ಮಾರ್ಕ್ಸ್ ಬರುತ್ತೆ. ಓಕೆ, ಅಷ್ಟೇ. ಏನು ಮಾಡಿ, ಇವಾಗ ಫ್ರೀ ಇರ್ತೀರಾ ತಾನೇ. ಸೊ ನೆಕ್ಸ್ಟ್ ಏನು ಮಾಡಬೇಕು PUC ನಂತರ, ಓಕೆ, ನೀವು ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ, ಆಯಿತಾ. ಸೊ ಒನ್ಸ್ ದ ರಿಸಲ್ಟ್ ಕಮ್ ಐ ವಿಲ್ ಇಂಟಿಮೇಟ್ ಯು. ಸೊ ರಿಸಲ್ಟ್ಸ್ ಲಿಂಕ್ ನಿಮ್ಗೆ ಗೊತ್ತೇ ಇದೆ, KARResults.nic.in ಇಂದ ಬರುತ್ತೆ. ಓಕೆ, ಯು ಕ್ಯಾನ್ ಚೆಕ್ ಇಟ್ ಔಟ್ ಹಿಯರ್. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ವಿದ್ಯಾರ್ಥಿಗಳೇ. ಸೊ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.